ಇಂದು ವಿಶ್ವದಾದ್ಯಂತ ಬಳಕೆಯಲ್ಲಿರೋ ಅಲೋಪತಿ ಅಥವಾ ಇಂಗ್ಲಿಷ್ ಚಿಕಿತ್ಸಾ ಪದ್ಧತಿ ಏನಿಲ್ಲ ಅಂದರೂ ಸುಮಾರು 200 ವರ್ಷಗಳ ಹಿಂದೆಯಷ್ಟೇ ಜಗತ್ತಿಗೆ ಪರಿಚಯವಾಗಿದೆ. ಹಾಗೆ ಇದೊಂದು ಸಂಪೂರ್ಣ ವಿದೇಶಿ ಚಿಕಿತ್ಸಾ ಪದ್ಧತಿಯಾಗಿದ್ದು ಕಷ್ಟ ಮತ್ತು ದುಬಾರಿನೂ ಆಗಿದೆ. ಹಾಗೆ ಬಹಳ ಹಿಂದಿನಿಂದಲೂ ನಮ್ಮಲ್ಲಿ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿಯೇ ನೀಡಲಾಗ್ತಿತ್ತು. ಅದರಲ್ಲಿ ಪಂಚಗವ್ಯದ ಪಾತ್ರ ಬಹು ಮುಖ್ಯವಾಗಿತ್ತು. ಇಂತಹ ಪಂಚಗವ್ಯದ ಒಂದಷ್ಟು ಔಷಧಿಯ ಮಹತ್ವವನ್ನು ಇವತ್ತು ತಿಳ್ಕೊಳ್ಳೋಣ. ಪಂಚಗವ್ಯ ಅನ್ನೋದು ಒಂದು ಸಾಂಪ್ರದಾಯಿಕ ಆಯುರ್ವೇದ ಚಿಕಿತ್ಸೆಯಾಗಿದ್ದು ಶತಮಾನಗಳಿಂದ ಬಳಕೆಯಲ್ಲಿರೋ ಪುರಾತನ ಚಿಕಿತ್ಸಾ ಪದ್ಧತಿಯಾಗಿದೆ. ದೇಶಿ ಗೋವಿನ ಹಾಲು, ಮೊಸರು, ತುಪ್ಪ, ಗೋಮೂತ್ರ ಹಾಗೂ ಗೋಮಯದ ನಿರ್ದಿಷ್ಟ ಪ್ರಮಾಣದ ಮಿಶ್ರಣ ಅಥವಾ ಸಂಗಮವೇ ಪಂಚಗವ್ಯ. ಹಾಲು, ಮೊಸರು, ತುಪ್ಪ, ಗೋಮೂತ್ರ ಮತ್ತು ಗೋಮಯ ಪ್ರತ್ಯೇಕವಾಗಿ ಅನೇಕ ಗುಣಗಳನ್ನು ಹೊಂದಿದ್ರೂ ಒಟ್ಟಾದಲ್ಲಿ ಇನ್ನೂ ಕೆಲವು ವಿಶೇಷ ಗುಣಗಳನ್ನು ವ್ಯಕ್ತಗೊಳಿಸ್ತವೆ. ಇಂತಹ ಪಂಚಗವ್ಯ ಚಿಕಿತ್ಸಾ ಪದ್ಧತಿಯನ್ನು WHO ಗುರುತಿಸಿದ ಮೇಲೆ ಇದರ ಪ್ರಚಾರ ಇತ್ತೀಚೆಗೆ ವಿಶ್ವವ್ಯಾಪಿಯಾಗ್ತಿದೆ. ಅಮೆರಿಕ ಮತ್ತು ಆಫ್ರಿಕಾ ದೇಶದಲ್ಲಿ ಇದನ್ನು ಏಡ್ಸ್ ಕಾಯಿಲೆ ವಾಸಿ ಮಾಡೋ ಸಲುವಾಗಿ ಬಳಸ್ತಿದ್ದಾರೆ. ಇದರಿಂದ ಅವರಿಗೆ ಏಡ್ಸ್ ಕಂಟ್ರೋಲ್ಗೆ ಬಂದಿರೋದು ಪರೀಕ್ಷೆಗಳಿಂದ ದೃಢಪಟ್ಟಿದೆ. ಇಂದಿನ ಕ್ಯಾನ್ಸರ್ ಕಾಯಿಲೆಯನ್ನು ಅರ್ಬುದ ಅನ್ನೋ ಹೆಸರಿನಿಂದ ಅಂದೇ ಆಯುರ್ವೇದದಲ್ಲಿ ಕರೆಯಲಾಗ್ತಿತ್ತು ಮತ್ತು ಅದಕ್ಕೆ ಪಂಚಗವ್ಯದಿಂದಲೇ ಚಿಕಿತ್ಸೆಯನ್ನು ನೀಡಿ ಗುಣಪಡಿಸಲಾಗ್ತಿತ್ತು. ಶೀತ, ನೆಗಡಿ, ಕೆಮ್ಮಿನಂತಹ ಸಣ್ಣ ಕಾಯಿಲೆಗಳಿಂದ ಹಿಡಿದು ಏಡ್ಸ್, ಕ್ಯಾನ್ಸರ್ ಮತ್ತು ಅಬೋಲಾದಂತಹ ಮಾರಕ ಕಾಯಿಲೆಗಳನ್ನು ಹೊಡೆದೊಡಿಸೋ ಅದ್ಭುತ ಶಕ್ತಿಯನ್ನು ಹೊಂದಿರೋ ಪಂಚಗವ್ಯಕ್ಕೆ ಕರೋನಾದಂತಹ ಮಾರಕ ಕಾಯಿಲೆಯನ್ನೂ ಸಹ ಗುಣಪಡಿಸೋ ಶಕ್ತಿ ಇರೋದು ಸಾಬೀತಾಗಿದೆ. ಆಹಾರ ಸೇವನೆಯಿಂದ ಉಂಟಾಗೋ ಅಸ್ವಸ್ಥತೆ, ಹೈಪರ್ಲಿಪಿಡೆಮಿಯಾ, ಸಂಧಿವಾತ, ಆಮ್ಲೀಯತೆ ಇತ್ಯಾದಿ ಸೇರಿದಂತೆ ಹಲವು ವಿವಿಧ ಕಾಯಿಲೆಗಳಿಗೆ ಇದನ್ನು ಚಿಕಿತ್ಸೆಯಾಗಿ ಇಂದಿಗೂ ನೀಡಲಾಗ್ತಿದೆ. ಪ್ರತಿದಿನ ಪಂಚಗವ್ಯದ ನಿಯಮಿತ ಸೇವನೆಯಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದು ಕಂಡುಬಂದಿದೆ. ಮುಖ್ಯವಾಗಿ ಸೂಕ್ಷ್ಮ ಅಂಗಗಳಾದ ಕಿಡ್ನಿ, ಲಿವರ್ ಮತ್ತು ಲಂಗ್ಸ್ಗಳನ್ನು ಶುದ್ಧೀಕರಿಸುವ ಕ್ರಿಯೆಯಲ್ಲಿ ಪಂಚಗವ್ಯದ ಪಾತ್ರ ದೊಡ್ಡದಿದೆ. ಈ ಹಿಂದೆ ಕರೋನಾ ಪಾಸಿಟಿವ್ ಬಂದಂಥ ವ್ಯಕ್ತಿಯಲ್ಲಿ ಇದರ ಸೇವನೆಯಿಂದ 7 ದಿನದೊಳಗೆ ಚೇತರಿಸಿಕೊಂಡಿದ್ದು ಸುದ್ದಿಯಾಗಿತ್ತು. ಸಾಮಾನ್ಯವಾಗಿ ಕಾಣಿಸೋ ಚರ್ಮ ಸಂಬಂಧಿ ರೋಗಗಳು, ಮೂತ್ರ ಸಂಬಂಧಿ ಕಾಯಿಲೆಗಳು, ಮಂಡಿ ನೋವು ಮತ್ತು ಹೊಟ್ಟೆ ಹುಣ್ಣು ಸೇರಿದಂತೆ ಇನ್ನೂ 10 ಹಲವು ಕಾಯಿಲೆಗಳನ್ನು ಇದು ಹೇಳ ಹೆಸರಿಲ್ಲದಂತೆ ವಾಸಿ ಮಾಡೋ ಗುಣ ಹೊಂದಿರೋದು ಸಾಬೀತಾಗಿದೆ. ಪಂಚಗವ್ಯ ಇಲ್ಲದ ಯಾವುದೇ ಒಂದು ಚಿಕಿತ್ಸೆ ಅಷ್ಟೊಂದು ಪರಿಣಾಮಕಾರಿಯಾಗುವುದಿಲ್ಲ ಅಂತ ಅಧ್ಯಯನದ ವರದಿಯೊಂದು ಹೇಳುತ್ತೆ. ಪಂಚಗವ್ಯ ಸೇವನೆಯಿಂದ ಶರೀರ, ಬುದ್ಧಿ, ಮನಸ್ಸು ಮತ್ತು ಅಂತಃಕರಣ ಶುದ್ಧಿಯಾಗುತ್ತೆ ಅಂತ ವಿಶ್ವದ ಅತ್ಯಂತ ಪುರಾತನ ವೈದ್ಯಶಾಸ್ತ್ರವಾದ ಆಯುರ್ವೇದ ಹೇಳುತ್ತೆ. ಆಯುರ್ವೇದದ ಗ್ರಂಥಗಳಾದ ಚರಕ ಸಂಹಿತ, ಸುಶ್ರುತ ಸಂಹಿತ ಮತ್ತು ವಾಗ್ಭಟ ಸಂಹಿತದಲ್ಲಿ ಸಣ್ಣ ಕಾಯಿಲೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಪಂಚಗವ್ಯದಿಂದ ವಾಸಿ ಮಾಡೋ ಬಗೆಯನ್ನು ತಿಳಿಸಲಾಗಿದೆ. ಹಾಗೆ ಲೋಗೋಕ್ಷಿ ಸ್ಮೃತಿ, ಪರಾಶರ ಸ್ಮೃತಿ, ರಸತರಂಗಿಣಿ ಇತ್ಯಾದಿ ಪ್ರಸಿದ್ಧ ಗ್ರಂಥಗಳಲ್ಲಿ ಇದನ್ನು ತಯಾರಿಸೋ ವಿಧಾನಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದು ಕಂಡುಬರುತ್ತೆ. ಪಂಚಗವ್ಯವನ್ನು ಆಯುರ್ವೇದದ ಇತರೆ ಔಷಧಿಗಳೊಂದಿಗೆ ನೀಡೋದರಿಂದ ವೈರಾಣು ಸೋಂಕುಗಳು ನಿಯಂತ್ರಣಗೊಳ್ಳೋದಷ್ಟೇ ಅಲ್ಲದೆ ನಮ್ಮ ರೋಗ ನಿರೋಧಕ ಶಕ್ತಿ ವರ್ಧನೆಗೆ ಅನುಕೂಲವಾಗುತ್ತೆ. ಇದರ ಸೇವನೆಯಿಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಕ್ಟಿವೇಶನ್ ಆಗೋದ್ರೊಂದಿಗೆ ನರಗಳ ಶಕ್ತಿವರ್ಧನೆ, ಕಣ್ಣಿನ ಸಮಸ್ಯೆ, ವಾತ ಹಾಗೂ ಒತ್ತಡ ನಿವಾರಣೆ ಸಾಧ್ಯವಾಗುತ್ತೆ. ಪಂಚಗವ್ಯ ಚಿಕಿತ್ಸೆಯಿಂದ ಮಹಿಳೆಯರು ಸಾಮಾನ್ಯವಾದ ಋತುಚಕ್ರವನ್ನು ಪಡೆದುಕೊಂಡಿದ್ದು ಇತ್ತೀಚೆಗೆ ನಡೆದ ಒಂದು ಅಧ್ಯಯನದಿಂದ ಕಂಡುಬಂದಿದೆ. ಪಂಚಗವ್ಯ ಸೇವನೆ ಮಾಡಿದ ಮಹಿಳೆಯರಲ್ಲಿ ಚಕ್ರದ ಅವಧಿ ಸಾಮಾನ್ಯವಾಗಿದ್ದು ಮುಟ್ಟಿನ ಸಮಯದಲ್ಲಾಗೋ ನೋವಿನಲ್ಲೂ ಇಳಿಕೆ ಕಂಡುಬಂದಿದೆ. ಅನೇಕ ವರ್ಷಗಳಿಂದ ಆಳವಾಗಿ ಬೇರೂರಿರೋ ರೋಗವನ್ನು ಪಂಚಗವ್ಯ ನಾಶಪಡಿಸುತ್ತೆ ಅಂತ ಅಂತಾರಾಷ್ಟ್ರೀಯ ಖ್ಯಾತಿಯ ಆಯುರ್ವೇದ ಡಾಕ್ಟರ್ ಆದ ಗುಜರಾತ್ನ ಹಿತೇಶ್ ಜಾನಿ ದಾಖಲೆಗಳೊಂದಿಗೆ ದೃಢಪಡಿಸಿದ್ದಾರೆ. ಅವರು ಹೇಳುವಂತೆ ಆರ್ಥರೈಟಿಸ್, ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೆ ಪಂಚಗವ್ಯ ಮದ್ದಾಗಿದೆಯಂತೆ. ಹೀಗೆ ಮತ್ತೊಮ್ಮೆ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಜಗಜ್ಜಾಹೀರಾಗೋ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗೆಯೇ ಪಂಚಗವ್ಯದ ಔಷಧಿ ಗುಣಗಳನ್ನು ಅಧ್ಯಯನ ಮಾಡಲು ಸೈಂಟಿಫಿಕ್ ವ್ಯಾಲಿಡೇಷನ್ ಆ್ಯಂಡ್ ರಿಸರ್ಚ್ ಆನ್ ಪಂಚಗವ್ಯ ಅನ್ನೋ ಯೋಜನೆಯೊಂದನ್ನು ಕೇಂದ್ರ ಸರ್ಕಾರ ರೂಪಿಸಿದ್ದು ಅದಕ್ಕಾಗಿ 19 ಸದಸ್ಯರ ರಾಷ್ಟ್ರೀಯ ಪರಿಚಾಲಕ ಮಂಡಳಿಯನ್ನು ನೇಮಿಸಿದೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋ ಸಂಬಂಧಿ ವಿಚಾರದೊಂದಿಗೆ ನಿಮ್ಮ ಜೊತೆ ಭೇಟಿಯಾಗ್ತೀನಿ. ನಮಸ್ಕಾರ.